ನಮಸ್ಕಾರ ತುಲಾರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಂದು ಸಮತೋಲನ ಇರಬೇಕು ಎಂದು ಬಯಸುವವರು ನೀವು. ನಿಮ್ಮ ಸುತ್ತಲಿರುವ ಜನರ ಸಂತೋಷಕ್ಕಾಗಿ ನೀವು ನಿಮ್ಮದೇ ಆಸೆಗಳನ್ನು ಕೆಲವೊಮ್ಮೆ ಹಿಂದೆ ಇಡುತ್ತೀರಿ. ಯಾರ ಮನಸ್ಸಿಗೂ ನೋವಾಗಬಾರದು ಎಂದು ಯೋಚಿಸುವ ನಿಮ್ಮ ಸ್ವಭಾವವೇ ನಿಮ್ಮ ದೊಡ್ಡ ಗುಣ. ಆದರೆ ತುಲಾರಾಶಿಯವರೇ, ಕೆಲವೊಮ್ಮೆ ಜೀವನದಲ್ಲಿ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ನಾನು ಎಲ್ಲರಿಗೂ ಇಷ್ಟು ಮಾಡುತ್ತಿದ್ದೇನೆ, ಆದರೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರು? ಈ ಜುಲೈ ತಿಂಗಳು ನಿಮ್ಮ ಮನಸ್ಸಿನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯವಾಗಬಹುದು. ಇಷ್ಟು ದಿನ ನೀವು ಮೌನವಾಗಿ ಮಾಡಿದ ಪರಿಶ್ರಮ, ನೀವು ಯಾರಿಗೂ ಹೇಳದೆ ಎದುರಿಸಿದ ಕಷ್ಟಗಳು ಮತ್ತು ನೀವು ಇಟ್ಟ ತಾಳ್ಮೆ ನಿಧಾನವಾಗಿ ಫಲ ನೀಡುವ ಸಮಯ ಇದು. ಜೀವನದಲ್ಲಿ ಕೆಲವು ಬದಲಾವಣೆಗಳು ನಿಧಾನವಾಗಿ ಬರುತ್ತವೆ, ಆದರೆ ಅವು ಬಂದಾಗ ನಿಮ್ಮ ಸಂಪೂರ್ಣ ದಿಕ್ಕನ್ನೇ ಬದಲಾಯಿಸಬಹುದು. ಜುಲೈ ತಿಂಗಳು ತುಲಾರಾಶಿಯವರಿಗೆ ಅಂತಹ ಒಂದು ಹೊಸ ಆರಂಭದ ಸೂಚನೆ ನೀಡಬಹುದು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬಹುದು, ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಬರಬಹುದು, ನಿಮ್ಮ ಸಾಮರ್ಥ್ಯವನ್ನು ಇತರರಿಗೆ ತೋರಿಸುವ ಅವಕಾಶಗಳು ಬರಬಹುದು. ವೃತ್ತಿ ಮತ್ತು ಉದ್ಯೋಗ ಜೀವನ. ತುಲಾರಾಶಿಯವರೇ, ಜುಲೈ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಪ್ರಮುಖ ಬೆಳವಣಿಗೆಗಳು ಕಾಣಿಸಬಹುದು. ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಮ ಪರಿಶ್ರಮವನ್ನು ಗುರುತಿಸುವವರು ಹೆಚ್ಚಾಗಬಹುದು. ನೀವು ಮಾಡುವ ಕೆಲಸದಲ್ಲಿ ನಿಖರತೆ ಮತ್ತು ಜವಾಬ್ದಾರಿ ಇರುವುದರಿಂದ ನಿಮ್ಮ ಮೇಲೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಈ ಜವಾಬ್ದಾರಿಗಳು ಒತ್ತಡದಂತೆ ಅನಿಸಬಹುದು. ನಾನು ಇದನ್ನು ಸರಿಯಾಗಿ ಮಾಡಬಹುದೇ ಎನ್ನುವ ಯೋಚನೆ ಬರಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬರುವ ಅವಕಾಶಗಳೇ ನಿಮ್ಮ ಬೆಳವಣಿಗೆಯ ದಾರಿ ಆಗಬಹುದು. ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಕಾಣಿಸಬಹುದು. ನಿಮ್ಮ ಅನುಭವ ಮತ್ತು ನಿಮ್ಮ ಆತ್ಮವಿಶ್ವಾಸ ನಿಮಗೆ ಸಹಾಯ ಮಾಡಬಹುದು. ಕೆಲಸದ ಸ್ಥಳದಲ್ಲಿ ಕೆಲವರ ಮಾತುಗಳು ನಿಮಗೆ ಬೇಸರ ತರಬಹುದು, ಆದರೆ ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ನಿಮ್ಮ ಕೆಲಸವೇ ನಿಮ್ಮ ಉತ್ತರವಾಗಲಿ. ವ್ಯಾಪಾರ ಮಾಡುವ ತುಲಾರಾಶಿಯವರಿಗೆ ಜುಲೈ ತಿಂಗಳು ಹೊಸ ಸಂಪರ್ಕವನ್ನು ತರಬಹುದು. ಹೊಸ ಗ್ರಾಹಕರು, ಹೊಸ ಆಲೋಚನೆಗಳು ಮತ್ತು ಹೊಸ ಯೋಜನೆಗಳು ಬೆಳವಣಿಗೆಗೆ ಕಾರಣವಾಗಬಹುದು. ಆದರೆ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ಹಣಕಾಸಿನ ಜೀವನ. ತುಲಾರಾಶಿಯವರೇ, ಹಣದ ವಿಚಾರದಲ್ಲಿ ಜುಲೈ ತಿಂಗಳು ಯೋಜನೆ ಮಾಡುವ ಸಮಯ. ಆದಾಯದ ಅವಕಾಶಗಳು ಬರಬಹುದು. ನೀವು ಮಾಡಿದ ಹಳೆಯ ಪ್ರಯತ್ನಗಳಿಗೆ ಲಾಭ ಪಡೆಯುವ ಸಾಧ್ಯತೆ ಇದೆ, ಆದರೆ ಹಣ ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ಮುಖ್ಯ. ಕೆಲವೊಮ್ಮೆ ನಿಮ್ಮ ಪ್ರೀತಿ ಪಾತ್ರರಿಗಾಗಿ ನೀವು ಹೆಚ್ಚು ಖರ್ಚು ಮಾಡಬಹುದು. ಸಹಾಯ ಮಾಡುವ ಗುಣ ಒಳ್ಳೆಯದು, ಆದರೆ ನಿಮ್ಮ ಭವಿಷ್ಯದ ಭದ್ರತೆಯನ್ನು ಗಮನಿಸಿ. ಉಳಿತಾಯದ ಕಡೆ ಗಮನ ಹರಿಸುವುದು ಉತ್ತಮ. ಹಣಕಾಸಿನ ವಿಷಯದಲ್ಲಿ ಯಾರನ್ನೂ ಅಂಧವಾಗಿ ನಂಬದೆ ನಿಮ್ಮ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಜೀವನ. ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳು ಪರಿಶ್ರಮದ ಸಮಯವಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಇರಬಹುದು. ಕೆಲವೊಮ್ಮೆ ಒಂದೇ ವಿಷಯದ ಮೇಲೆ ಗಮನ ಇಡುವುದು ಕಷ್ಟವಾಗಬಹುದು, ಆದರೆ ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಂಡರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಹೊಸ ವಿಷಯ ಕಲಿಯಲು, ಹೊಸ ಕೌಶಲ್ಯ ಬೆಳೆಸಿಕೊಳ್ಳಲು ಇದು ಒಳ್ಳೆಯ ಸಮಯ. ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವವರು ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಸಣ್ಣ ಪ್ರಯತ್ನಗಳು ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಪ್ರೀತಿ ಜೀವನ ಮತ್ತು ಸಂಬಂಧಗಳು. ತುಲಾರಾಶಿಯವರೇ, ಪ್ರೀತಿಯ ವಿಷಯದಲ್ಲಿ ನೀವು ತುಂಬಾ ಹೃದಯವಂತರು. ನಿಮ್ಮ ಸಂಬಂಧಗಳಲ್ಲಿ ನಂಬಿಕೆ, ಗೌರವ ಮತ್ತು ಪ್ರಾಮಾಣಿಕತೆಯನ್ನು ಹೆಚ್ಚು ಬೆಲೆ ಕೊಡುತ್ತೀರಿ. ಆದರೆ ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನೀವು ಹೊರಗೆ ಹೇಳದೆ ಮೌನವಾಗಿರುತ್ತೀರಿ. ಇದರಿಂದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಇತರರಿಗೆ ಕಷ್ಟವಾಗಬಹುದು. ಜುಲೈ ತಿಂಗಳಲ್ಲಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರಬಹುದು. ನಿಮ್ಮ ಮನಸ್ಸಿನ ಮಾತನ್ನು ಸರಿಯಾದ ಸಮಯದಲ್ಲಿ ಹೇಳುವುದು ಮುಖ್ಯ. ಪ್ರೀತಿಯಲ್ಲಿರುವವರಿಗೆ ಈ ತಿಂಗಳು ಕೆಲವು ಸುಂದರ ಕ್ಷಣಗಳು ಬರಬಹುದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಅವಕಾಶ ಸಿಗಬಹುದು. ಹಿಂದೆ ಬಂದ ಸಣ್ಣ ತಪ್ಪುಗಳು ಅಥವಾ ಮನಸ್ತಾಪಗಳು ನಿಧಾನವಾಗಿ ಕಡಿಮೆಯಾಗಬಹುದು. ನಿಮ್ಮ ಸಂಬಂಧದಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಪ್ರೀತಿ ಎಂದರೆ ಕೇವಲ ಜೊತೆಯಲ್ಲಿರುವುದು ಅಲ್ಲ, ಒಬ್ಬರ ಭಾವನೆಗಳನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು. ಅವಿವಾಹಿತ ತುಲಾರಾಶಿಯವರಿಗೆ ಹೊಸ ಪರಿಚಯ ಆಗುವ ಸಾಧ್ಯತೆ ಇದೆ, ಆದರೆ ಯಾವುದೇ ಸಂಬಂಧವನ್ನು ತಕ್ಷಣ ನಿರ್ಧಾರ ಮಾಡದೆ ವ್ಯಕ್ತಿಯ ಗುಣ ಮತ್ತು ಮನಸ್ಸನ್ನು ತಿಳಿದುಕೊಳ್ಳಿ. ವಿವಾಹ ಜೀವನ. ವಿವಾಹಿತರಾದ ತುಲಾರಾಶಿಯವರಿಗೆ ಜುಲೈ ತಿಂಗಳು ಸಂಬಂಧವನ್ನು ಗಟ್ಟಿಗೊಳಿಸುವ ಸಮಯವಾಗಬಹುದು. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಮುಖ್ಯ. ಕೆಲಸದ ಒತ್ತಡದಿಂದ ದೂರವಾಗಿ ಕುಟುಂಬದ ಕಡೆ ಗಮನ ನೀಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಕೆಲವೊಮ್ಮೆ ಸಣ್ಣ ವಿಷಯಗಳು ದೊಡ್ಡ ವಾದಗಳಿಗೆ ಕಾರಣವಾಗಬಹುದು, ಆದ್ದರಿಂದ ಮಾತಿನಲ್ಲಿ ಶಾಂತಿ ಇರಲಿ.
ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತರಬಹುದು. ಕುಟುಂಬ ಜೀವನ. ಕುಟುಂಬದ ವಿಚಾರದಲ್ಲಿ ಜುಲೈ ತಿಂಗಳು ಕೆಲವು ಸಂತೋಷದ ಕ್ಷಣಗಳನ್ನು ತರಬಹುದು. ನಿಮ್ಮ ಸಲಹೆ ಮತ್ತು ನಿಮ್ಮ ಸಹಾಯ ಕುಟುಂಬದವರಿಗೆ ಅಗತ್ಯವಾಗಬಹುದು. ಮನೆಯ ಹಿರಿಯರ ಆಶೀರ್ವಾದ ಮತ್ತು ಅನುಭವದ ಮಾತುಗಳು ನಿಮಗೆ ಸರಿಯಾದ ದಾರಿ ತೋರಿಸಬಹುದು. ಕುಟುಂಬದಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಅದನ್ನು ಶಾಂತವಾಗಿ ಮಾತನಾಡಿ ಪರಿಹರಿಸುವುದು ಉತ್ತಮ. ನೀವು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವಾಗ ನಿಮ್ಮ ಸ್ವಂತ ಸಂತೋಷವನ್ನು ಮರೆಯಬೇಡಿ. ಆರೋಗ್ಯ ಫಲ. ಆರೋಗ್ಯದ ವಿಚಾರದಲ್ಲಿ ತುಲಾ ರಾಶಿಯವರು ತಮ್ಮ ಜೀವನ ಶೈಲಿಯ ಕಡೆಗೆ ಗಮನ ಕೊಡಬೇಕು. ಹೆಚ್ಚು ಯೋಚನೆ ಮಾಡುವುದು ಮತ್ತು ಮನಸ್ಸಿನಲ್ಲಿ ವಿಷಯಗಳನ್ನು ಇಟ್ಟುಕೊಳ್ಳುವುದು ಒತ್ತಡ ತರಬಹುದು. ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡುವುದು ಅಗತ್ಯ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ, ಸಾಕಷ್ಟು ನಿದ್ರೆ ಮತ್ತು ನಿಯಮಿತ ಚಟುವಟಿಕೆಗಳು ಸಹಾಯ ಮಾಡಬಹುದು. ನಿಮ್ಮ ಮನಸ್ಸಿನ ಶಾಂತಿಯೇ ನಿಮ್ಮ ದೊಡ್ಡ ಆರೋಗ್ಯ. ಜುಲೈ ಮೊದಲ ವಾರದಲ್ಲಿ ಹೊಸ ಆಲೋಚನೆಗಳು ಮತ್ತು ಹೊಸ ಯೋಜನೆಗಳು ಬರಬಹುದು. ಹಳೆಯ ಕೆಲಸಗಳನ್ನು ಮುಗಿಸಿ ಹೊಸ ಕೆಲಸಗಳಿಗೆ ಕೈ ಹಾಕುವುದು ಉತ್ತಮ. ಕುಟುಂಬದವರೊಂದಿಗೆ ಕೆಲವು ಒಳ್ಳೆಯ ಕ್ಷಣಗಳು ಬರಬಹುದು. ಎರಡನೇ ವಾರದಲ್ಲಿ ಕೆಲಸದ ವಿಚಾರದಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು. ನಿಮ್ಮ ಸಾಮರ್ಥ್ಯ ತೋರಿಸುವ ಅವಕಾಶ ಸಿಗಬಹುದು. ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಮೂರನೇ ವಾರ ಸಂಬಂಧಗಳಿಗೆ ಮಹತ್ವ ನೀಡುವ ಸಮಯ. ನಿಮ್ಮ ಹತ್ತಿರದವರೊಂದಿಗೆ ಮನಸ್ಸಿನ ಮಾತು ಹಂಚಿಕೊಳ್ಳಬಹುದು. ಕೆಲವು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. 4ನೇ ವಾರ ತಿಂಗಳ ಕೊನೆಯಲ್ಲಿ ಭವಿಷ್ಯದ ಬಗ್ಗೆ ಹೊಸ ಯೋಜನೆಗಳು ಮಾಡಬಹುದು. ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬೇಕು ಎಂಬುದನ್ನು ಯೋಚಿಸುವ ಸಮಯ. ನಿಮ್ಮ ಗುರಿಗಳ ಕಡೆ ಮತ್ತಷ್ಟು ಗಮನ ಹರಿಸಿ. ತುಲಾ ರಾಶಿಯವರ ಶುಭ ದಿನಗಳು: ಶುಕ್ರವಾರ, ಬುಧವಾರ. ಶುಭ ಬಣ್ಣ ಬಿಳಿ, ತಿಳಿ ನೀಲಿ, ಗುಲಾಬಿ. ಶುಭ ಸಂಖ್ಯೆ 6. ಜುಲೈ ತಿಂಗಳ ವಿಶೇಷ ಸಂದೇಶ. ತುಲಾ ರಾಶಿಯವರೇ, ನೀವು ಜೀವನದಲ್ಲಿ ಅನೇಕ ಬಾರಿ ಇತರರಿಗಾಗಿ ನಿಮ್ಮ ಸಂತೋಷವನ್ನು ಬದಿಗಿಟ್ಟಿದ್ದೀರಿ. ಆದರೆ ಈಗ ನಿಮ್ಮ ಕನಸುಗಳಿಗೂ ಬೆಲೆ ಕೊಡುವ ಸಮಯ. ನಿಮ್ಮ ಮೌಲ್ಯಗಳನ್ನು ಅರಿಯದ ಸ್ಥಳದಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನಂಬಿ ಮುಂದೆ ಸಾಗಿರಿ. ನಿಧಾನವಾಗಿ ಬಂದ ಯಶಸ್ಸು ಹೆಚ್ಚು ಗಟ್ಟಿಯಾಗಿರುತ್ತದೆ. ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಸಂತೋಷ ಮತ್ತು ಉತ್ತಮ ಬದಲಾವಣೆಗಳನ್ನು ತರಲಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.